ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಬೆಳಗ್ಗಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಒಂದು 4 ಆಗಿತ್ತು. 4 ಇವತ್ತು ಪೂಜೆ ಆಗಿದೆ. ಧನುರ್ಮಾಸ ಸ್ಟಾರ್ಟ್ ಆಗಿದೆ. ಧನುರ್ಮಾಸ ಮಾಡಿದ್ರೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನನಗೆ ಪುಣ್ಯದ ಮೇಲೆ ನಂಬಿಕೆ ಇಲ್ಲ, ಆಯುಷ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಮಾತ್ರ ಒಪ್ತೀನಿ. ಚಳಿಗಾಲದಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಾನು ಅದರಿಂದ ಮಿಸ್ ಮಾಡದೆ ಮಾಡ್ತೀನಿ. ಇವತ್ತು ಬೆಳಗ್ಗೆ ಬಾದಾಮಿ ನೆನೆಸ್ಬಿಟ್ಟು, ಅಂದರೆ ಎದ್ದಾಗ ಪೂಜೆ ಮಾಡೋವಾಗ ನಾನು ಕೆಲಸ ಮಾಡ್ತಾನೆ ಅಡುಗೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸುಸ್ತಾಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಚಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದೇಳ್ತಾ ಇರೋದ್ರಿಂದ ಆಲ್ರೆಡಿ 4-5 ಡೇಸಿಂದ ಬೆಳಗ್ಗೆನೇ ಎದ್ದು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ಪೇಪರ್ ಓದಿ ಎಲ್ಲ ಆದಮೇಲೆ ಕ್ಯಾಶ್ಯೂಸ್ನ ಫಸ್ಟೇ ನಾನು ಹಾಕಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನನಗಾಗಲಿ ಅಭಿನವ್ಗಾಗಲಿ ನಂಜುಂಡೇಶ್ವರ ಆಗಲಿ ನಾವು ಪಾಕೆಟ್ ಹಾಲನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಚಾರಿಗೆ ಮಾತ್ರ ಹಾಲು ತೊಗೊಂಡು ಬಂತೀವಿ. ನಮಗೆಲ್ಲನೂ ಇದೆ, ಯಾವಾಗಲೂ ಹಾಲು ಕುಡಿಯೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಲ್ಪ ಗುಲ್ಕನ್ನು ಮತ್ತು ಬೆಟ್ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಗುಲ್ಕನ್ನು ಹಾಕ್ತಾ ಇರೋದು, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಟ್ನೆಲ್ಲಿಕಾಯಿ ಹೆಲ್ತಿಗೆ. ನಿಮ್ಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಾನು ಲೋಟಕ್ಕೆ ಬೆಲ್ಲ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಭಿನವ್ ಸ್ವಲ್ಪ ಜಾಸ್ತಿ ಸ್ವೀಟ್ನ ಇಷ್ಟಪಡ್ತಾನೆ. ನನಗೆ ನಂಜುಂಡೇಶ್ವರಿಗೆ ಇಬ್ಬರಿಗೂ ನಾವು ಬೆಲ್ಲ ಇಲ್ಲ ಅಂದರೂ ಅಷ್ಟೇ ಸ್ವೀಟ್ನೆಸ್ಸಲ್ಲೇ ಕುಡಿತೀವಿ. ಅದರಿಂದ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಬ್ಬರಿಗೂ ಸ್ವಲ್ಪನೇ ಬೆಲ್ಲ ಹಾಕ್ತೀನಿ. ಅದಕ್ಕೆ ಲೋಟಕ್ಕೆ ಹಾಕ್ಬಿಟ್ಟು ಅಭಿನವ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ. ಅಭಿನವ್ ಸ್ವಲ್ಪ ಸ್ವೀಟ್ ಜಾಸ್ತಿ ತೊಗೋತಾನೆ. ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತಲ್ವ. ಸ್ವಲ್ಪ ತಿಕ್ಕಾಗಿ ಮಾಡಿದ್ದೀನಿ ಇವತ್ತು. ಅಂದರೆ ಅಭಿನವ್ ಹೇಳ್ತಾ ಇದ್ದ, ತುಂಬ ತೆಳ್ಳಗೆ ಮಾಡಬೇಡಿ, ಅದು ಬರೀ ಸ್ವೀಟ್ ಥರನೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೂಪರಾಗಿತ್ತು ಇವತ್ತು ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ಇವತ್ತು ಬೆಳಗ್ಗೆನೇ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಯಾಕೆಂತ ಹೇಳಿದ್ರೆ ಈವ್ನಿಂಗ್ ಅಲ್ಲ, ಮಧ್ಯಾಹ್ನ. ಆ್ಯಕ್ಚುಲಿ ಮಧ್ಯಾಹ್ನ ನಮ್ಮ ಮನೆ ಹತ್ರನೇ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಮತ್ತು ಅಲ್ಲಿಗೆ ಹೋಗಿ ಅದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ, ಅದನ್ನು ತಿನ್ನೋಕ್ಕಾಗಲ್ಲ, ಇದನ್ನು ತಿನ್ನೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡಿಬಿಟ್ಟೆ, ಬೆಳಗ್ಗೆನೇ ನೀಟಾಗಿ ಮುದ್ದೆ ಮಾಡ್ಕೊಂಬಿಟ್ಟೆ. ಸ್ವಲ್ಪ ಮಿಲೆಟ್ ಮುದ್ದೆನೇ ಮಾಡೋಣ ಅಂತ ಹೇಳಿದೆ. ನಾನು ಮೆಂತ್ಯನ ಅದಕ್ಕೆ ಹಾಕ್ಬಿಟ್ಟಿರ್ತೀನಿ. ಮೆಂತ್ಯ ಮುದ್ದೆ ತುಂಬ ಮಾಡ್ತಾಯಿದ್ದೆ ಫಸ್ಟು. ಇವಾಗ ಎಲ್ಲ ಥರದ್ದು ಮುದ್ದೆ ಮಾಡಿದ್ರೆ ಮನೇಲಿರೋರೆಲ್ರಿಗೂ ಬೇಜಾರಾಗುತ್ತೆ. ಇವತ್ತು ಮಿಲೆಟ್ ಮುದ್ದೆ, ನಾಳೆ ರಾಗಿ ಮುದ್ದೆ, ಆಚೆ ನಾಡಿದ್ದು ಮೆಂತ್ಯ ಮುದ್ದೆ ಅಂದರೆ ಅದಕ್ಕೇನು ಮಾಡ್ತೀನಿ, ಮೆಂತ್ಯನ ಎಲ್ಲದಕ್ಕೂ ಹಾಕ್ತೀನಿ. ಇವಾಗ ರಾಗಿಗೂ ಹಾಕ್ತೀನಿ, ಮಿಲೆಟಿಗೂ ಹಾಕ್ತೀನಿ. ಆವಾಗ ಎಕ್ಸ್ಟ್ರಾ ಆಗಿ ಸೆಪ್ರೇಟಾಗಿ ಮೆಂತ್ಯ ಮುದ್ದೆ ಮಾಡೋದು ತಪ್ಪುತ್ತೆ. ನಾವು ಸ್ವಲ್ಪ ಲೇಟಾಗಿ ಜ್ಯೂಸ್ ಕುಡಿತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಮುದ್ದೆ ತಿನ್ನೋದಕ್ಕೆ ಇಷ್ಟ ಇಲ್ವಂತೆ. ನೆನ್ನೆ ಕೂಡ ಮುದ್ದೆನೇ ಮಾಡಿದ್ರಿ, ಇವತ್ತು ಮುದ್ದೆನೇ ಮಾಡಿದ್ದೀರಾ. ಅದಕ್ಕೆ ನನಗಿವತ್ತು ಮುದ್ದೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಲೇಟಾಗಿ ಮಿಲ್ಕ್ ತೊಗೋತಾ ಇದ್ದಾನೆ. ಲೇಟಾಗಿ ಮಿಲ್ಕ್ ತೊಗೊಂಡ್ರೆ ಮುದ್ದೆ ಊಟ ಮಾಡೋದಕ್ಕೆ ಜಾಗ ಎಲ್ಲಿರುತ್ತೆ. ಆವಾಗ ನಮ್ಮಮ್ಮ ಹೋಗಬೇಕಾದ್ರೆ ಸ್ವಲ್ಪ ಫೋರ್ಸ್ ಗೀಸ್ ಮಾಡಿಬಿಟ್ಟು ಅನ್ನ ತಿನ್ನಿಸ್ತಾಳೆ ಅಂತ ಅನ್ನೋದು ಅಭಿನವ್ದು ಗಿಮಿಕ್ಕು. ಅಂದರೆ ತುಂಬ ಟೈಮ್ ಬೇಕು ಅವನಿಗೆ ಮುದ್ದೆ ತಿನ್ನೋದಕ್ಕೆ, ತುತ್ತ ಹಾಕಿ ಕೊಟ್ಟು ಸ್ವಲ್ಪ ಟೈಮ್ ಕೊಡಿ ಅಂತಾನೆ. ಆದರೆ ಟೈಮು ಆಗೋದಿಲ್ಲ ಅನ್ನೋವಾಗ ರೇಗಾಡ್ದಾಗ ಏನು ಮಾಡ್ತಾನೆ, ಈ ಥರ ಏನಾದರೂ ಒಂದು ಸ್ಟ್ರಾಟಜಿ ಮಾಡಿಬಿಟ್ಟು ಅಲ್ಲಿಗಲ್ಲಿಗೆ ಮ್ಯಾನೇಜ್ ಮಾಡಿಬಿಟ್ಟು ದಿನಾನ ಕಂಪ್ಲೀಟ್ ಮಾಡೋದಕ್ಕೆ ಯಾವಾಗಲೂ ಸ್ಕೆಚ್ ಆಗ್ತಾ ಇರ್ತಾನೆ. ನನಗೆ ಅವನು ತಿನ್ನಲ್ಲ ಅಂತೇನನ್ನಲ್ವಲ್ಲ, ಟೈಮ್ ಮ್ಯಾನೇಜ್ಮೆಂಟಿಗೆ ಒದ್ದಾಡ್ತಾನೆ. ಸ್ವಲ್ಪ ಬೇಗನೆ ಮಾಡ್ತೀನಿ. ಹಂಗಾದ್ರೂ ಒಂದೊಂದು ಸತಿ ಮಕ್ಕಳು ಮುದ್ದಾಟ ತುಂಟಾಟ ಎಲ್ಲ ಇರುತ್ತೆ. ಅದು ನಂಗೆ ಇಷ್ಟನೂ ಆಗುತ್ತೆ. ಕೆಲವು ಸತಿ ಬೈಸ್ಕೊತಾನೆ, ಮುದ್ದು ಮಾಡಿಸ್ಕೊತಾನೆ. ಆದ್ದರಿಂದ ಹೇಗೋ ಅವತ್ತಿನ ದಿವಸ ತಳ್ಳಿದ್ನಲ್ಲ ಅನ್ನೋದು ಅವನಿಗೆ ಖುಷಿ. ನಾನು ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಮುದ್ದೆ ಮಾಡಿದಾಗೆಲ್ಲ ಬೇಡ ಅಂತ ಅನ್ನೋದಿಲ್ಲ ಅಭಿನವು. ಅದೊಂದು ಖುಷಿ ವಿಷಯ. ಇವತ್ತು ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಬೇಗ ಪೂಜೆ ಎಲ್ಲ ಆಗಿದ ತಕ್ಷಣವೇ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ಟೆ. ಯಾಕೆಂದರೆ ನಾವು ಮಧ್ಯಾಹ್ನ ಮೇಲೂ ಇರ್ತಾನೂ ಇಲ್ಲ. ಸ್ವಿಮ್ಮಿಂಗ್ ಕ್ಲಾಸು, ಯೋಗ ಕ್ಲಾಸು, ಸಿಕ್ಕಾಪಟ್ಟೆ ಕ್ಲಾಸ್ ಅಡ್ಯಾಪ್ಟ್ ಮಾಡ್ಕೊತೀನಿ. ನಂಗೆ ಸ್ವಲ್ಪ ಬೇಜಾರಾದಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದಾದ್ರೂ ಕೆಲಸದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಸುಮ್ಮನೆ ಕೂತ್ಕೊಳ್ಳೋದು, ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡೋದು ನಂಗೆ ಆ ಥರದ್ದು ಇಷ್ಟ ಆಗೋಲ್ಲ. ನಾನು ಅದಕ್ಕೆ ಅಭಿನವ್ಗೆ ಕ್ಲಾಸಸ್ನ ಜಾಸ್ತಿ ಮಾಡ್ಕೋತೀನಿ. 3 ಮುದ್ದೆ ಮಾಡಿದೆ. ಅಭಿನವ್ ಪುಟಾಣಿದು ಅಂತಲೇ ಮಾಡಿದೆ ಇವತ್ತು. ಅವ್ನು ಬೇಡ ಅಂತ ಹೇಳಿದ್ಮೇಲೆ ಅವನಿಗೆ ತಿನ್ಸೋದಕ್ಕೆ ನಾನು ಹರಸಾಹಸ ಮಾಡಬೇಕಾಗುತ್ತೆ. ಸುಮ್ಮನೆ ಬೆಳಗ್ಗೆನೆ ಬೈದು ಹೊಡೆದು ಎಲ್ಲ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನಂಜುಂಡೇಶ್ವರಿಗೆ ಯಾಕೋ ಸ್ವಲ್ಪ ಮೊಸರೊಗ್ಗರಣೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸರಿ, ಸ್ವಲ್ಪ ಮೊಸರೊಗ್ಗರಣೆನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವ್ರಿಗೆ ಮಾತ್ರ ಸ್ವಲ್ಪ ಮೊಸರೊಗ್ಗರಣೆ ಮಾಡಿಕೊಟ್ಟೆ. ನಮಗೆಲ್ಲ ಮೊಸರೊಪ್ಪು ಸಾರು ಮಾಡಿದ್ದೆ.
ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ನಾನು ಒಬ್ಬಳು ಮಧ್ಯಾಹ್ನ ಇರಲ್ಲ ಅಂತ ಅಂದ್ಕೊಂಡೆ. ಅಭಿನವ್ ನನಗೂ ಬಾಕ್ಸ್ ಬೇಡ, ಅವ್ರ ಫಂಕ್ಷನಿಗೆ ನನ್ನನ್ನು ಕರೆದು ಹೋಗಿದ್ದಾರಲ್ವ, ನಾನು ಬರ್ತೀನಿ ಅಂತ ಹೇಳ್ದೆ. ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಂದರೆ ಅಭಿನವ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಬರ್ಬೇಕಾಗಿತ್ತು. ನಾನು ಅಭಿನವ್ಗೆ ಸ್ವಿಮ್ಮಿಂಗ್ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಹಾಫ್ ಡೇ ಮಾತ್ರ, ಅಂದರೆ ವಾರಕ್ಕೆ 3 ದಿವಸ ಹಾಫ್ ಡೇ ಕರ್ಕೊಂಡು ಬಂದು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಬೇಕಾದ್ರೆ 1.5 ಅವರ್ ಜರ್ನಿ ಆಗುತ್ತೆ, ಮತ್ತೆ ವಾಪಸ್ ಬರಬೇಕಾದ್ರೆ 1.5 ಜರ್ನಿ ಆಗುತ್ತೆ. ಅಲ್ಲಿ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಒಂದು 2 ಅವರ್ಸ್ ಅಂತ ನಾನು ಅನ್ಕೋತೀನಿ. ಹೆಚ್ಚು ಕಮ್ಮಿ ಆದ್ರೂ ಅವರೇನು ಇದು ಮಾಡಲ್ಲ, ಕ್ಲಾಸ್ನ ಅಡ್ಯಾಪ್ಟ್ ಮಾಡಿರೋದ್ರಿಂದ. ಅಲ್ಲಿಗೆ ಸ್ವಲ್ಪ ಹಣ್ಣುಗಳನ್ನ ಆ ಥರದನ್ನೆಲ್ಲ ಪ್ಯಾಕ್ ಮಾಡ್ಕೋತೀನಿ. ಅವನಿಗೆ ಚಳಿ ಅಂತಲೂ ಫೀಲ್ ಆಗಲ್ಲ, ಮತ್ತು ಈ ಥರ ಹಣ್ಣು ತಿನ್ನೋಕ್ಕಾಗಲ್ಲ ಅಂತಲೂ ಅಂದ್ಕೊಳ್ಳಲ್ಲ ಅವನು. ಅದರಿಂದ ಅವನು ಏನು ಹಣ್ಣು ತೊಗೊಂಡ್ರು ತಿಂತೀನಿ ಅಂತಾನೆ. ಜೊತೇಲಿ ಬಂದಿರೋ ಹುಡುಗರು ಯಾರಾದರೂ ಬಂದಿದ್ರೆ ಅವ್ರಿಗೆ ಒಂದು ಬಾಳೆಹಣ್ಣು ಆ ಥರ ಏನಾದರೂ. ನಾನು ಹಾಗೇ ನನಗೂ ಹೆಲ್ತ್ ವೈಸ್ ಇಂಪಾರ್ಟೆಂಟೇ ಆಗುತ್ತಲ್ವ, ಅದಕ್ಕೆ ನಾನೇನು ಮಾಡ್ತೀನಿ, ನನಗೂ 1-2 ಹಣ್ಣು ಏನಾದರೂ ಇಟ್ಕೊಂಡಿರ್ತೀನಿ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿರ್ತೀವಲ್ವ, ಸ್ವಲ್ಪ ಹಣ್ಣು ಗಿಣ್ಣು ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ. ಏನೋ ನನ್ನ ಟೈಮೇ ಚೆನ್ನಾಗಿರಲ್ಲ. ನಾನು ಸ್ಟ್ರೈಟ್ನಿಂಗ್ ಮಿಷನ್ ತಂದು ಇಟ್ಕೊಂಡಿದ್ದೀನಿ, ಆದರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದೇ ಇಲ್ಲ. ಯಾವಾಗಾದರೂ ಸೀರೆ ಉಟ್ಕೊಂಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಯಾವಾಗಾದರೂ ಒಂದು ಸತಿ ಕರೆಕ್ಟಾಗಿ ಕರ್ಲಿಂಗ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿದ ತಕ್ಷಣ ಯಾಕೋ UPS ಕುಯ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ನನಗಂತೂ ಅದನ್ನು ತಂದು ಇಟ್ಕೊಂಡಿರೋದೇ ನನ್ನ ಟೈಮ್ ಸರಿಗಿಲ್ಲ ಅಂತಲೇ ಹೇಳಬೇಕು. ನಂಗೆ ಯೂಶ್ವಲಿ ಇಷ್ಟನೂ ಆಗೋದಿಲ್ಲ, ಕೂದಲೆಲ್ಲ ಸಿಕ್ಕಾಪಟ್ಟೆ ಉದುರುತ್ತೆ ಅಂತ. ಅದರಿಂದ ಯಾವಾಗಾದರೂ ನಾನು ಮನಸ್ಸು ಮಾಡಿ ಈ ಥರ ಏನಾದರೂ ಮಾಡೋಕ್ಕೆ ಹೋಗಿದ್ರೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಆ ಥರ ಏನಾದರೂ ದೇವರೇ ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ತಾನೆ. ನಮ್ಮ ಅಮ್ಮ ಬಂದು ಆಡ್ಕೊತಾ ಇದ್ದಾರೆ, ತಂದು ಇಟ್ಕೊಂಡಿರೋದು ಅಷ್ಟೇ, ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿದ್ದಿದ್ದು ಕೂದಲನ್ನು ಕಟ್ ಮಾಡಿಸ್ಕೊಂಬಿಟ್ಟಲ್ಲೇ, ಸುನ್ನಿ ಕಬ್ಬೋಂಡಿ. ನಮ್ಮಮ್ಮ ಯಾವಾಗಲೂ ಅದನ್ನೇ ಹೇಳೋದು. ನನ್ನನ್ನು ಸುನ್ನಿ ಅಂತ ಕರೀತಾರೆ. ಅಂದರೆ ಸುನ್ನಿ ಅಂದರೆ ಚಿನ್ನ ಅಂತ ಹೇಳ್ಬಿಟ್ಟು, ನನ್ನ ತಂಗಿನ ಕೋಟಿ ಅಧಿಪತಿ ಅಂತ ಕರೀತಾರೆ. ಅದೇನೋ ನನಗಂತೂ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಕರೆಯೋದು ನಮ್ಮನ್ನು. ಸುನ್ನಿ ಕಬೋಂಡಿ, ಸುನ್ನಿ ಆಯ್ತಾ ಅಂತ. ಸುನ್ನಿ ಕಬೋಂಡಿ ಸಿಟ್ಟು ಬಂದಾಗ, ಸುನ್ನಿ ಯೂಶ್ವಲ್ ಲ್ಯಾಂಗ್ವೇಜ್. ಡೋರ್ ಓಪನ್ ಮಾಡಬೇಕಾದ್ರೂ ಅಷ್ಟೇ, ಸುನ್ನಿ ಕದ ತೆಗಿ ಸುನ್ನಿ, ಅದೊಂಥರ ಬಂದುಬಿಟ್ಟಿದೆ, ಹಾಗೆ ಕರೀತಾ ಇದ್ದಾರೆ. ಇವಾಗ ಈಚೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ಅಭಿನವ್ನ ನಾನು ಪಿಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಮ್ಮ ನೀನು ಪಿಕ್ ಮಾಡ್ಕೊಂಡು ಬರೋವರೆಗೂ ನಾನು ಹೋಗಲ್ಲ, ಇಬ್ಬರು ಜೊತೇಲಿ ಹೋಗೋಣ ಅಂತ ಹೇಳಿದ್ರು. ಸರಿ ನೀವು ಇಲ್ಲೇ ಇರಿ, ಬೀಗ ಹಾಕ್ಕೊಂಡು ಬನ್ನಿ, ನಾನು ಆಚೆಗೆ ಹೋಗ್ತೀನಿ ಅಂದೆ. ನಾನು ಬೀಗ ಹಾಕ್ತೀನಿ, ಬೀದಿ ನಾಯಿಗಳಿಗೆ ಊಟ ಹಾಕಿಲ್ಲ, ನಾನು ಬೀದಿ ನಾಯಿಗೆ ಊಟ ಹಾಕ್ತೀನಿ ಅಂತ ಹೇಳಿದ್ರು. ಸರಿ ಹೋಗಿ ನೀವು ಬೀದಿ ನಾಯಿಗೆ ಊಟ ಹಾಕಿ ಬೀಗ ಹಾಕ್ಕೊಂಡು ಹೋಗಿ, ಹಾಗೆ ಮರ್ತ್ಬಿಟ್ಟು ಹೋಗ್ಬಿಟ್ಟಿರ ಅಂತ. ನಾವು ಅಮ್ಮಂಗೆ ಸ್ವಲ್ಪ ಮರು ಜಾಸ್ತಿ ಅಂತಲೇ ಹೇಳಬೇಕು. ಅದೇನು ಮಾಡಿಬಿಡ್ತಾರೆ, ಇನ್ನು ಯಾರು ಬರ್ತಾರೆ, ಇನ್ನೆಲ್ಲೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಬಿಡ್ತಾರೆ. ನಾನು ಅದಕ್ಕೆ ಹೇಳಿದೆ ಪರ್ಟಿಕ್ಯುಲರಾಗಿ, ಬೀಗ ಹಾಕ್ಕೊಂಡು ನೀವು ಹೋಗಬೇಕು, ಅಲ್ಲಿವರೆಗೂ ನಾನು ಹೋಗಲ್ಲ ಅಂಥೇಳಿ ಗಾಡಿನ ಅಲ್ಲೇ ಇದು ಮಾಡ್ಕೊಂಡು ನಿಂತ್ಕೊಂಡೆ. ಹೋದೆ, ಸಿಕ್ಕಾಪಟ್ಟೆ ಕಾಯಕ್ಕೆ ಸ್ಟಾರ್ಟ್ ಆಗೋಯ್ತು. ಅಭಿನವ್ದು ಫೋಟೋಶೂಟ್ಸ್ ಇತ್ತು ಸ್ಕೂಲಲ್ಲಿ. ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ, ಮ್ಯಾಗ್ಝೀನ್ಸಿಗೆ ಫೋಟೋಸ್ ತೆಗೆಸ್ತಾ ಇದ್ರಂತೆ. ಅಯ್ಯೋ, ನಿಂತು ಕಾದು ಸಾಕೋಗೋಯ್ತು. ಅಲ್ಲಿರೋ ಅರ್ಧ ಸ್ಟಾಫ್ಸ್ ಬಂದು ನಮ್ಮನ್ನು ಮಾತಾಡ್ಸಿದ್ರು. ಇನ್ನೊಂದು ಬೇಬಿ ಬರುತ್ತೆ, ಅಲ್ಲೇ ಟೀಚರ್ ಇದ್ದಾರೆ, ರಘು ಸರು, ಸುಗುಣ ಮ್ಯಾಮ್ ಅಂತ ಹೇಳ್ಬಿಟ್ಟು. ಅವ್ರ ಬೇಬಿನ ಕ್ರಿಕೆಟಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರೂ ಹಾಫ್ ಡೇ ತಗೊಂಡು ಬರ್ತಾರೆ. ನಾವು ಬಂದರೆ ಮನೆ ಹತ್ರ ನಮ್ಮಮ್ಮ ಊಟ ಹಾಕಿದ್ದಕ್ಕೆ ಚಿಕ್ಕ ನಾಯಿ ಮರಿಗಳೆಲ್ಲ ಓಡ್ ಬಂದ್ಬಿಟ್ಟಿದ್ವು ಊಟಕ್ಕೆ. ಇವನು ನಾಯಿ ಮರಿ ನೋಡಿದ್ದೇ ತಡ ಬ್ಯಾಗ್ನ ಅಲ್ಲೇ ಬೀಸಾಕ್ಬಿಟ್ಟು ಓಡ್ತಾ ಇದ್ದಾನೆ. ಆ ನಾಯಿ ಮರಿಗಳು ಇವನು ಬಂದಿದ್ದು ನೋಡಿ, ಆ ನಾಯಿ ಮರಿಗಳು ಎಲ್ಲ ಎದ್ರಕೊಂಡು ವಾಪಸ್ಸು ಅದು ಎಲ್ಲೆಲ್ಲಿ ತೂರ್ಕೊಂಡ್ವು ಅವಕ್ಕೆ ಗೊತ್ತಿಲ್ವೋ ಏನೋ, ಹಂಗೆ ಹೋಗಿ ತೂರ್ಕೊಂಡ್ಬಿಟ್ವು. ಅಲ್ಲಿಂದ ನೆಕ್ಸ್ಟ್ ನಾವು ಗೃಹ ಪ್ರವೇಶಕ್ಕೆ ಹೋದ್ವಿ. ಗೃಹ ಪ್ರವೇಶದಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಅಭಿನವ್, ನಾನು, ನಮ್ಮಮ್ಮ ಊಟ ಮಾಡಿದ ತಕ್ಷಣ ಹೊರಡಬೇಕಾಗಿತ್ತು. ಆಲ್ರೆಡಿ ಲೇಟ್ ಆಗಿತ್ತು, ಯಾಕೆಂದರೆ ಸ್ಕೂಲಲ್ಲಿ ನಮಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ಕೋಗಿತ್ತು. ಫೋಟೋಶೂಟಿಗೆ ಹೋಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ ಯಾರಿಗೂ. ಯಾವ ಫೋಟೋ ಸೆಷನಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ, ಯೋಗದಲ್ಲಿ ಇದ್ದಾನ ಗೊತ್ತಿಲ್ಲ, ಸ್ವಿಮ್ಮಿಂಗಲ್ಲಿ ಇದ್ದಾನ ಗೊತ್ತಿಲ್ಲ, ಮತ್ತು ಟೈಕೊಂಡೋದಲ್ಲಿ ಇದ್ದಾನ ಗೊತ್ತಿಲ್ಲ, ಯಾವುದರಲ್ಲಿ ಫೋಟೋ ಸೆಷನ್ ನಡೆಸ್ತಾ ಇದೆ. ಪ್ಲಸ್ ಯೋಗದ ಬೇರೆನೆ, ಸರ್ ಜೊತೆನೇ ಇದ್ದಂತೆ, ಯೋಗದ್ರಲ್ಲಿ ಇದ್ದಂತೆ. ಇದಿಷ್ಟು ಫೋಟೋ ಸೆಷನಲ್ಲೂ ಅಭಿನವ್ ಮತ್ತು ಚಿಂತನ ಇಬ್ಬರೂ ಇದ್ದಾರೆ. ಅಯ್ಯೋ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹುಡುಕಿ ಸಾಕಾಗೋಯ್ತು. ಇಡೀ ಸ್ಟಾಫ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ, ಇವರಿಬ್ಬರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಕೊನೆಗೂ ಸರ್ಚ್ ಮಾಡೋ ಅಷ್ಟೊತ್ತಿಗೆ ಸಾಕಬೇಕಾಗಿ ಹೋಗಿ ಮತ್ತೆ ಸಿಕ್ಕಿದ್ರು ಇವರಿಬ್ಬರು. ಇವತ್ತು ಅಭಿನವ್ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ದೆ. ನಂಗೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾವುದೇ ವಿದ್ಯೆ ಆಗಲಿ ಯಾವುದೂ ಸಡನ್ನಾಗಿ ಬರೋಲ್ಲ. ಅಪ್ಪನ ಆಸ್ತಿ ಮಕ್ಕಳಿಗೆ ಅಂತಾರಲ್ಲ, ಅದು ಆಸ್ತಿ ಮಾತ್ರ ಬರುತ್ತೆ, ಯಾವುದೇ ವಿದ್ಯೆ ಬರೋಲ್ಲ. ನನ್ನ ಅನಿಸಿಕೆ ನನಗೆ ಬರದೇ ಇಲ್ಲದನ್ನೆಲ್ಲ ಅವನಿಗೆ ಇಷ್ಟಪಟ್ಟು ಕಲ್ತ್ಕೋತಾ ಇದ್ದಾನೆ, ಅದೊಂದು ಖುಷಿ. ಅವನಿಗೆ ಫೋರ್ಸ್ ಇಲ್ಲ, ಅವನಿಗೆ ಇಷ್ಟ ಇದೆ, ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ಪ್ರತಿ ವಿಷಯನೂ ಅಭಿನವ್ಗೆ ಹೇಳೋದದೇ, ನನಗಿಷ್ಟ ಅಂತ ನೀನು ಯಾವುದನ್ನು ಮಾಡಬಾರ್ದು, ನಿನಗಿಷ್ಟ ಇದ್ದರೆ ಮಾತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಭಿನವ್ಗೆ ಸ್ವಿಮ್ಮಿಂಗ್ ಕ್ಲಾಸ್ ಇಷ್ಟ ಇದೆ, ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ದೂರ ಆ ಥರ ಬೇಜಾರೇನೂ ಇಲ್ಲ, ಸ್ವಲ್ಪ ಸ್ಟ್ರೈನ್ ಅಂತ ಫೀಲ್ ಆಗ್ತಾಯಿದೆ. ನನಗೆ ಕಾರ್ ಡ್ರೈವಿಂಗ್ ಇನ್ನೂ ಪಕ್ಕ ಆಗಿಲ್ಲ. ಪಕ್ಕ ಆದರೆ ನನಗೊಂದು ಸ್ವಲ್ಪ ಸ್ಟ್ರೈನ್ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವಲ್ಲಿಂದ ಬಿಡೋ ಅಷ್ಟೊತ್ತಿಗೆ 5:30-6 ಗಂಟೆ ಗ್ಯಾರಂಟಿ ಆಗಿರುತ್ತೆ. 6 ಗಂಟೆಲಿ ಅಲ್ಲಿ ಅವ್ನ ದಾರಿಲಿ ಹಣ್ಣುಗಳು ಅದು ಇದು ಏನಾದರೂ ತಿನ್ಕೊತಾನೆ ಇರ್ತಾನೆ. ನನಗೆ ಅಲ್ಲೇ ಕೂತಿದ್ದಾಗ ಒಂದು ಬಾಳೆಹಣ್ಣು ತಿನ್ನಬೇಕು ಅನ್ನಿಸ್ತು, ನಾನು ತಿಂದೆ. ದ್ರಾಕ್ಷಿ 1-2 ಪೀಸ್ ತಿಂದ್ವಿ, ಅಷ್ಟೇ ಮುಗೀತು. ಅಭಿನವ್ ದಾರಿ ಉದ್ದಕ್ಕೂ ಬಾಳೆಹಣ್ಣು ತಿನ್ಕೊಂಡು ಹಣ್ಣುಗಳಿಗೆ ಏನಾದರೂ ಬೇಕಿದ್ರೆ ತಿನ್ಕೊತಾರೆ. ಅಲ್ಲಿಂದ ಸ್ಟ್ರೇಟ್ ಅವೇ ಮನೆಗೆ ಬರೋ ಹಾಗಿಲ್ಲ, ಯೋಗ ಕ್ಲಾಸ್ ಒಂದಿದೆ, ಅಲ್ಲಿ ಕೂಡ ಹೋಗಬೇಕು. ಅಲ್ಲಿಂದ ಜರ್ನಿ ಒಂದೊಂದು ಸತಿ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಟ್ರಾಫಿಕಲ್ಲಿ ಸಿಗಾಕೊಂಡು ಒದಾಡ್ತೀವಿ ಅಂದರೆ ಇನ್ನು ಅಷ್ಟಿಷ್ಟಲ್ಲ, ಅಷ್ಟೊಂದು ಒದಾಡ್ಬಿಡ್ತೀವಿ. ಸ್ವಿಮ್ಮಿಂಗ್ ಕ್ಲಾಸು ಅಭಿನವ್ಗೆ ಇಷ್ಟ ಆಗಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋತಾ ಇದ್ದಾನೆ. ನಂಗೆ ಅದೊಂದು ಖುಷಿ ವಿಷಯ. ಅಲ್ಲಿಂದ ಅದೇ ಹೇಳಿದ್ನಲ್ಲ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಟ್ರಾಫಿಕಲ್ಲಿ ಸಿಕ್ಕೊಂಡು ಅಲ್ಲೊಂದು 1/2-3 ಗಂಟೆ ಸಿಕ್ಕಾಪಟ್ಟೆ ನಳ್ಕೊಂಡು ಬರ್ತೀವಿ. ಒಂದೊಂದು ಸತಿ ಅಲ್ಲಿ ಏನಾದರೂ ಈವೆಂಟ್ಗಳು ಮಾಡ್ತಾ ಇರ್ತಾರೆ, ಈವೆಂಟ್ಗಳಾಗ್ಬಿಟ್ರಂತೂ ಅಲ್ಲಿ ಜನಜಂಗುಳಿ ಜಾತ್ರೆ, ಅಲ್ಲಂತೂ ಒಂದು ಅರ್ಧ ಇಂಚ್ ಓಡಾಡೋಕ್ಕಾಗಲ್ಲ. ಸ್ವಲ್ಪ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡ್ವಿ, ತುಂಬ ಏನೂ ಸಿಕ್ಕಾಕ್ಕೊಂಡಿಲ್ಲ. ಅಲ್ಲಿಂದ ಮುಂದಕ್ಕೆ ಬಂದರೆ ಯೋಗ ಕ್ಲಾಸಿಗೆ ಹೋಗಲೇಬೇಕಾಗಿತ್ತು. ಯೋಗ ಕ್ಲಾಸಿಗೆ ಅಭಿನವನ್ನ ಡ್ರಾಪ್ ಮಾಡಿದೆ. ನಾನು ಯೋಗ ಕ್ಲಾಸಲ್ಲೇ ಕೂತ್ಕೋತೀನಿ, ನನಗೆ ಹುಡುಗರ ಜೊತೆ ಇರೋದಕ್ಕೆ ಇಷ್ಟ. ಇನ್ನೊಂದೇನು ಅಂತ ಹೇಳಿದ್ರೆ, ಸುಗುಣ ಮ್ಯಾಮು, ರಘು ಸರು ತುಂಬ ಒಳ್ಳೆಯ ಜನ. ನಂಗೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಅಲ್ಲಿಂದ ಸ್ಟ್ರೇಟ್ ಅವೇ ಮನೆಗೆ ಬಂದಿದ್ದೀವಿ. 10 ಗಂಟೆ ಆಗಿದೆ. ನಮ್ಮಮ್ಮ ಬೈತಾಯಿದ್ರು, ಏನೇ ಸಾದಿ ಇಷ್ಟು ದಿನ ಎಲ್ಲ ಇದೆ ನಿಮ್ಮದು, ಇನ್ನೇನು ಬೈಯಂಗಿಲ್ಲ, ನಿಮ್ಮನ್ನು ಬಾರಿಸಂಗಿಲ್ಲ, ಕೇಳಿದ್ರೆ ಮಗನ ಕರ್ಕೊಂಡು ಹೋಗಿದ್ದೆ ಅಂತೀಯ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತಾರೆ. ತುಂಬ ಅವರೆಕಾಯಿ ತಂದುಬಿಟ್ಟಿದ್ರಂತೆ ಅಪ್ಪಾಜಿ. ಇಬ್ಬರು ಸುಲಿತೀವಿ. ಅವ್ರದ್ದು ಒಂದು ಗ್ಯಾಂಗ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ರು. ಮೇ ಬಿ ಈವ್ನಿಂಗ್ ತಂದಿರೋದಕ್ಕೆ ಇಲ್ಲೇ ಹಾಕೊಂಡು ಕೂತಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಅವರೇನು ನನ್ನ ಜೊತೆನೇ ಬಂದು ಸುಲಿಬೇಕು ಅಂತ ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಭಿನವ್ಗೆ ನಂಜುಂಡೇಶ್ವರರು ಏನೋ ಮಾತಾಡಿಸ್ತಾಯಿದ್ರು. ಎಲ್ಲರೂ ಬಸ್ ಚಾರ್ಜ್ ಕೊಟ್ಬಿಟ್ಟು ತವ್ರ ಮನೆಗೆ ಹೋದರೆ ನಾನು ಯಾವ ಬಸ್ ಚಾರ್ಜು ಕೊಡೋಂಗಿಲ್ಲ. ಲೈಟ್ ಹಾಕಿದ್ರೇ ಫೋನ್ ಮಾಡ್ತಾರೆ, ಯಾಕೆ ಇಷ್ಟೊತ್ತಾದರೂ ಲೈಟ್ ಹಾಕ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಇದ್ರೆ ಅಡ್ವಾಂಟೇಜೋ ಡಿಸಡ್ವಾಂಟೇಜೋ, ನನಗೇನೋ ಡಿಸಡ್ವಾಂಟೇಜೇ ಅಂತ ಅನಿಸುತ್ತೆ. ಕಾಯಿಗಳೆಲ್ಲರೂ ಸಪ್ರೇಟ್ ಮಾಡಿ ಇಟ್ಟಿದ್ರು, ಬಲ್ತಿದ್ದ ಕಾಳು ಬೇರೆ, ಎಳೆ ಕಾಳು ಬೇರೆ. ನಾ ಕೂಡ ಅವ್ರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಸುಲಿದ್ಬಿಟ್ಟು ಅವರು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇವಾಗ ಊಟ ಮಾಡೋಣ ಅಂತ ಬರ್ತಾಯಿದ್ದೀನಿ. ಅಜ್ಜಿ ಅಮ್ಮ ಮಾಡೋ ಥರನೇ ಮೊಸೊಪ್ಪು ಸಾರು ಮಾಡ್ತೀನಿ ನಾನು ಕೂಡ. ಯಾರಿಗಾದರೂ ಬೇಕಿದ್ದರೆ ನಾನು ವ್ಲಾಗ್ಸಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ ಹೇಗೆ ಸಾರು ಸೂಪರಾಗಿ ಮಾಡೋದು ಅಂತ ಹೇಳ್ಬಿಟ್ಟು. ಕೆಂಪಕ್ಕಿ ಅನ್ನನ ಆದಷ್ಟು ಜಾಸ್ತಿ ಅಂದರೆ ನೀವು ತಿನ್ನಬೇಕು ಅಂದಾಗೆಲ್ಲ ಕೆಂಪಕ್ಕಿ ಅನ್ನನೇ ಊಟ ಮಾಡಿ, ತುಂಬ ಹೆಲ್ತಿಗೆ ಒಳ್ಳೆಯದು. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಲಿಲ್ವಾ ಒಂದು ಡಿಸ್ಲೈಕ್ ಮಾಡಿ, ಯಾಕೆ ಇಷ್ಟ ಆಗಲಿಲ್ಲ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾಕೆ ಇಷ್ಟ ಆಯಿತು ಅಂತ ಕೂಡ ತಿಳಿಸಿ. ಈ ವ್ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್.